ನಾನು ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದಂತಹ ಜಾನರ್ನ ಸಿನಿಮಾ ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇದೆ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ಹೇಳಕೊಟ್ಟಿರೋದು ಶರಣ್ ಅವರ ಅಭಿನಯದ ಚೂಮಂತರ್ ಸಿನಿಮಾದ ಟ್ರೈಲರ್ ಬಗ್ಗೆ. ಕನ್ನಡದಲ್ಲಿ ಹಾರರ್, ಕಾಮಿಡಿ, ಥ್ರಿಲ್ಲರ್ ಜಾನರ್ನ ಸಿನಿಮಾಗಳು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಕೊನೆಗೂ ಅದನ್ನ ಪೂರ್ತಿ ಮಾಡೋದಕ್ಕೆ ಈ ಸಿನಿಮಾ ಸಜ್ಜಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಈ ಸಿನಿಮಾದ ದೊಡ್ಡ ಮಟ್ಟದ ತಾರಾಗಣ ನಿಜಕ್ಕೂ ಕೂಡ ಮುಖದ ಮೇಲೆ ಮೊದಲಿಗೆ ಖುಷಿ ಮೂಡಿಸೋ ಹಾಗೆ ಮಾಡ್ತು. ಟ್ರೈಲರ್ ನೋಡ್ತಾ ಇದ್ರೆ ಯಾವ ಪಾತ್ರನೂ ಕೂಡ ಸುಮ್ನೆ ಬಂದು ಹೋಗಲ್ಲ ಅಂತ ಅನ್ಸುತ್ತೆ. ಅದು ಒಂದು ಸಿನಿಮಾಗೆ ತುಂಬಾನೇ ಇಂಪಾರ್ಟೆಂಟ್ ಕೂಡ ಹೌದು. ಟ್ರೈಲರ್ನ 2 ಹಾಫ್ಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಮೊದಲ ಹಾಫ್ನಲ್ಲಿ ಸಿನಿಮಾದ ಹಾರರ್ ಥ್ರಿಲ್ಲಿಂಗ್ ಮೂವ್ಮೆಂಟ್ಸ್ ಗಳನ್ನ ಪರಿಚಯ ಮಾಡಿದ್ರು. ಇನ್ನೊಂದ್ ಕಡೆಯಲ್ಲಿ ಎಂಟರ್ಟೈನ್ಮೆಂಟ್ ಪಾರ್ಟ್ ಕೂಡ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಲಾಗಿದೆ. ನಾಯಕನಾಗಿ ಶರಣ್ ಅವರು ಕಾಣಿಸ್ಕೊಂಡಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಮೇಘನಾ ಗಾವ್ಕರ್, ಚಿಕ್ಕಣ್ಣ, ಧರ್ಮ, ಗುರುಕಿರಣ್, ಅದಿತಿ ಪ್ರಭುದೇವ, ಪ್ರಭು ಮುಂಡ್ಕರ್ ಹೀಗೆ ಮುಗಿಯದಂತಹ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಈ ಸಿನಿಮಾದಲ್ಲಿದೆ. ಪ್ರತಿಯೊಬ್ಬರ ಪಾತ್ರ ಕೂಡ ಟ್ರೈಲರ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನೋಡಿದ ತಕ್ಷಣ ಮೊದಲ ಏಟಿಗೆ ನಮ್ಗನ್ಸೋದು ಒಂದು ಫ್ಯಾಮಿಲಿ ತಮ್ಮ ತಂದೆಯ ಹಳೆಯ ಪ್ರಾಪರ್ಟಿಗೆ ಶಿಫ್ಟ್ ಆಗೋದಕ್ಕೆ ಸಜ್ಜಾಗ್ತಾರೆ. ಲೊಕೇಶನ್ ನೋಡ್ತಾ ಇದ್ರೆ ಕಾಶ್ಮೀರದ ಸೋನ್ಮಾರ್ಗ್ ಕಡೆ ಇದೆ ಅಂತ ಅನ್ಸುತ್ತೆ. ಹಿಂದಿ ಪದ ಆಗಿರುವಂತಹ ಹವೇಲಿ ಕೂಡ ಇಲ್ಲಿ ಬಳಕೆ ಆಗಿರೋದು ಇದಕ್ಕೆ ಮತ್ತಷ್ಟು ಪೂರಕವಾಗಿದೆ. ಆದ್ರೆ ಬಹುಶಃ ಈ ಫ್ಯಾಮಿಲಿ ಈ ಪ್ರಾಪರ್ಟಿಯ ಬಗ್ಗೆ ತಮ್ಮ ತಂದೆಯಿಂದಾನೇ ತಿಳ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ಸಮಯಗಳಿಂದ ಇಲ್ಲಿ ಯಾರು ಕೂಡ ಬಂದಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಯ್ತು. ಇಲ್ಲಿ ಈ ಮನೆಗೆ ಮಾರ್ಗನ್ ಹೌಸ್ ಅಂತ ಕರೀತಾರೆ. ಆದ್ರೆ ಇಲ್ಲಿಗೆ ಬರ್ತಾ ಇದ್ದಂಗೆ ಒಂದೊಂದು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಹಾಗೂ ಇಲ್ಲಿ ಬರೋದಕ್ಕಿಂತ ಮುಂಚೆ ಇದು ಹಾಂಟೆಡ್ ಅಂತ ಅಲ್ಲಿಯ ಸ್ಥಳೀಯರು ಹೇಳಿರೋದನ್ನ ಕೂಡ ಇವರು ಕೇಳಿರ್ತಾರೆ. ಮೊದಲಿಗೆ ಮಗುವಿಗೆ ದೆವ್ವದ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು. ಇದನ್ನ ನೀವು ಬಹುತೇಕ ಎಲ್ಲಾ ಟಿಪಿಕಲ್ ಹಾರರ್ ಸಿನಿಮಾಗಳಲ್ಲಿ ನೋಡಿರ್ತೀರ. ಹಾಗೂ ಇಲ್ಲಿ ಕೂಡ ಅದನ್ನೇ ತೋರಿಸಲಾಗಿದೆ. ಅನ್ನನ ನೀವು ಹಾಗೆ ತಿನ್ಬೋದು, ಪುಳಿಯೋಗರೆ ಮಾಡು ತಿನ್ಬೋದು, ಪಲಾವ್ ಮಾಡು ತಿನ್ಬೋದು. ಆದ್ರೆ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಹಾಗೂ ಅದು ಎಷ್ಟು ರುಚಿಯಾಗಿರುತ್ತೆ ಅನ್ನೋದ್ರ ಮೇಲೆ ಆ ಅನ್ನ ನಿಮ್ಗೆ ಬೇರೆ ಬೇರೆ ಹೆಸರಿನಲ್ಲಿ ಇಷ್ಟ ಆಗುತ್ತೆ. ಅದೇ ರೀತಿಲಿ ಅದೇ ಫಾರ್ಮುಲಾವನ್ನ ಇಲ್ಲಿ ಯೂಸ್ ಮಾಡಿದ್ರು ಕೂಡ ಯಾವ ರೀತಿಲಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೆಸೆಂಟೇಷನ್ ಹೇಗಿದೆ ಅಂತ ಸಿನಿಮಾ ನೋಡೇ ನಾವು ತಿಳ್ಕೊಬೇಕು. ಈ ದೆವ್ವದ ಕಾಟವನ್ನ ತಪ್ಪಿಸೋದಕ್ಕೆ ಅಂತ ಬರೋರೆ ಶರಣ್ ಅವರು ಅಂತ ಕಾಣುತ್ತೆ. ಲೇಟೆಸ್ಟ್ ಜನರೇಷನ್ ಮಾಂತ್ರಿಕ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಸೀರಿಯಸ್ ಫೇಸ್ ನಲ್ಲಿ ಇದ್ರೂ ಕೂಡ ಜನರು ಅವ್ರನ್ನ ಯಾಕಾಗಿ ಇಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗೂ ಸಿನಿಮಾದಲ್ಲಿ ನಾವು ಆ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಅನ್ನ ಕೂಡ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನು ಅತಿಥಿ ಕಲಾವಿದರ ರೀತಿಯಲ್ಲಿ ಓಂ ಪ್ರಕಾಶ್ ರಾವ್ ಹಾಗೂ ಒಳ್ಳೆ ಹುಡುಗ ಪ್ರಥಮ್ ಕೂಡ ಬರ್ತಾರೆ. ಬಹುಶಃ ಉಶ್ ಸಿನಿಮಾ ತರ ಇಲ್ಲಿ ಕೂಡ ಸಿನಿಮಾದ ಒಳಗೆ ಇನ್ನೊಂದು ಸಿನಿಮಾದ ಶೂಟಿಂಗ್ ಇರುತ್ತೆ ಅಂತ ಕಾಣುತ್ತೆ. ಅದೇನೇ ಇರ್ಲಿ, ಟ್ರೈಲರ್ ನೋಡ್ತಾ ಇದ್ರೆ ಒಂದು ಕ್ಯೂರಿಯಾಸಿಟಿ ಅನ್ನಂತೂ ಟ್ರೈಲರ್ ಹುಟ್ಟಾಕತ್ತೆ. ಸಿನಿಮಾ ಹಾರರ್ ಎಲಿಮೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ನ ಫ್ರೀಯಾಗಿ ಕೊಡ್ತಾ ಇದೆ. ಎಷ್ಟೇ ಹಾರರ್ ಸಿನಿಮಾ ಇಷ್ಟ ಆಗಿರ್ಲಿ, ಒಬ್ಬ ಪ್ರೇಕ್ಷಕ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಮಾತ್ರನೇ ತನ್ನ ಫ್ಯಾಮಿಲಿ ಜೊತೆಗೆ ಸಿನಿಮಾ ನೋಡೋದಕ್ಕೆ ಹೋಗೋದು. ಕರ್ವಾ ಸಿನಿಮಾದ ಮೂಲಕ ಎಲ್ಲರ ಮನೆಗೆದ್ದಿದ್ದ ನಿರ್ದೇಶಕ ನವನೀತ್ ಇಲ್ಲಿ ಅದಾಗ್ಲೇ ಪ್ರೇಕ್ಷಕರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಥಿಯೇಟರ್ಗೆ ಕರ್ಕೊಂಡ್ ಬರೋದಕ್ಕೆ ಏನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಶರಣ್ ಹಾಗೂ ಚಿಕ್ಕಣ್ಣ ಅವರ ಜುಗಲ್ಬಂದಿ ಮತ್ತೆ ಪ್ರೇಕ್ಷಕರಿಗೆ ಅಧ್ಯಕ್ಷ ಫೀಲಿಂಗ್ ಅನ್ನ ಕೊಟ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕೊನೆವರೆಗೂ ಕೂಡ ಚಿಕ್ಕಣ್ಣ, ಅದಿತಿ ಪ್ರಭುದೇವ, ಮಗು ಹೀಗೆ ಬೇರೆ ಬೇರೆ ಕ್ಯಾರೆಕ್ಟರ್ ಗಳಲ್ಲಿ ನಿಜಕ್ಕೂ ಭೂತ ಯಾರ ಮೇಲ್ ಬಂದಿದೆ ಅನ್ನೋ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಕರ್ವಾ ಸಿನಿಮಾದಲ್ಲಿ ಕೂಡ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ನಾವು ನೋಡಿದೀವಿ. ಹೀಗಾಗಿ ಇಲ್ಲಿ ಟ್ರೈಲರ್ ನಲ್ಲಿ ತೋರಿಸಿರೋ ಹಾಗೆ ಸಿನಿಮಾದ ಅಂಶಗಳು ನೇರವಾಗಂತೂ ಇರೋದಿಲ್ಲ. ಸಿನಿಮಾದ ಮೇಲೆ ಕ್ಯೂರಿಯಾಸಿಟಿ ಹುಟ್ಟಿಸೋದಕ್ಕೆ ಡೈರೆಕ್ಟರ್ ಇದೊಂದು ಒಳ್ಳೆ ಪಾಯಿಂಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾ ಇದೆ ಜನವರಿ 10ಕ್ಕೆ ರಿಲೀಸ್ ಆಗ್ತಿದೆ. ಫ್ರಮ್ ವೆರಿ ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ಟಚ್ಡ್ ಸಬ್ಜೆಕ್ಟ್ ಅಥವಾ ಅತ್ಯಂತ ಕಡಿಮೆಯಾಗಿ ಪ್ರೇಕ್ಷಕರಿಗೆ ತೋರಿಸಲಾಗಿರುವಂತಹ ಜಾನರ್ನ ಸಿನಿಮಾವನ್ನ ಚೂಮಂತರ್ ಮೂಲಕ ತೋರಿಸುವಂತಹ ಪ್ರಯತ್ನ ನಡೀತಿದೆ. ರೀಸೆಂಟ್ ಆಗಿ ಅಂತ ಒಳ್ಳೆ ಹಾರರ್ ಸಿನಿಮಾಗಳು ರಿಲೀಸ್ ಆಗಿ ಹಿಟ್ ಆಗಿರೋದು ಕಮ್ಮಿನೇ. ಈ ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಚೆನ್ನಾಗಿದ್ರೆ ಕನ್ನಡ ಪ್ರೇಕ್ಷಕರಿಗಂತೂ ಒಳ್ಳೆ ಹಬ್ಬದ ಊಟ. ಈ ರೈಸ್ ನಲ್ಲಿ ಬಿರಿಯಾನಿ ಸಿಗುತ್ತಾ, ಪಲಾವ್ ಸಿಗುತ್ತಾ, ಇಲ್ಲ ಪುಳಿಯೋಗರೆ ಸಿಗುತ್ತಾ, ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವೇ ಊಹೆ ಮಾಡ್ಕೋಬಹುದು. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.